ಅಜ್ಜಿ ಯೋ ಅಜ್ಜಿ ಅಪರ್ಣ ಅವ್ರು ಕಾಲ್ ಮಾಡಿದ್ರು, ಅವ್ರ ಮನೆಗೆ ಕರೆದಿದ್ದಾರೆ, ನಾನು ಹೋಗಿ ಬರಲಾ? ಹೌದಾ? ಏನು ವಿಷಯ? ಏನಾದರೂ ವಿಶೇಷ ಇದೆಯಂತ? ಏನು ಅಂತ ಹೇಳಿಲ್ಲ, ಮನೆಗೆ ಬಾ ಅಂದ್ರು ಅಷ್ಟೇ. ನನಗೆ ಗೊತ್ತು ಬಿಡು. ಅವನೇನಂತ ನನಗೆ ಗೊತ್ತಿಲ್ವಾ? ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಏನಾದರೂ ಪಾರ್ಟಿಗೆ ಪ್ಲ್ಯಾನ್ ಮಾಡಿರ್ತಾರೆ, ಅದಕ್ಕೆ ಗುಂಡುನು ನಿನ್ನೂ ಕರೆದಿರ್ತಾರೆ. ಹಾಂ, ಒಳ್ಳೇದು ಒಳ್ಳೇದು. ಆಗಾಗ ಇಂಥದ್ದೆಲ್ಲ ಆಗ್ತಾ ಇರಬೇಕು ಅಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈ ಜೀವನದಲ್ಲಿ ಏನಪ್ಪ ಈ ಉಪ್ಪಿಲ್ಲದ ಸಪ್ಪೇನು ಊಟ ಇರುತ್ತಲ್ಲ, ಹಾಗಾಗ್ತಿರ. ಒಟ್ಟಿನಲ್ಲಿ ಆಪ್ತ ಮಿತ್ರ ತುಂಬಾ ತರಲೆ. ಯಾರು ಬಿಟ್ಟರು ಅವನು ಮಾತ್ರ ನಮ್ಮ ಗುಂಡನ್ನ ಸುಮ್ಮನೆ ಕೂರಕ್ಕೆ ಬಿಡೋಲ್ಲ. ಏನಾದರೂ ಒಂದಿಂಥದ್ದು ಮಾಡ್ತಾನೆ ಇರ್ತಾನೆ. ಗಂಡ ಹೆಂಡತಿ ಯಾವಾಗಲೂ ಜೊತೆಯಾಗಿ ತಿರುಗಾಡ್ತಾ ಇರಬೇಕು, ಒಬ್ರಿಗೊಬ್ರು ಅಂಟ್ಕೊಂಡಿರಬೇಕು. ಹಾಗಾದರೆ ಪ್ರೀತಿ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಹೂವಿನ ಗಿಡದಲ್ಲಿ ಹಳೆ ಹೂವೆಲ್ಲ ಉದುರಿ ಮೊಗ್ಗು ಹೊಸದಾಗಿ ಅರಳುತ್ತಲ್ಲ, ಹಾಗೆ ಪ್ರೀತಿ ಅರಳುತ್ತಾನೇ ಇರುತ್ತೆ. ಏನು ಗೊತ್ತಾ, ನಮ್ಮ ಯಜಮಾನ್ರಿಗೆ ನನ್ನ ಕಂಡ್ರೆ ಬಹಳ ಪ್ರೀತಿ. ತಮ್ಮ ಹಿಂದೆ ಬಾಲದ ಥರ ಎಲ್ಲೋದ್ರೂ ಜೊತೆಲಿ ಕರ್ಕೊಂಡು ಹೋಗ್ತಿದ್ರು. ಒಂಥರ ಅವರು ಹೆಂಡತಿ ಅಂದರೆ ಅಷ್ಟು ಹುಚ್ಚು ಅವ್ರಿಗೆ. ಆಗಿನ ಕಾಲದಲ್ಲಿ ಈ ಪಾರ್ಟಿ ಗಿರ್ಟಿ ಅಂತ ಏನೂ ಇರಲಿಲ್ಲ. ಅದು ನಮ್ಮದೇ ಬೇರೆ. ಈ ಎಲ್ಲಾದರೂ ಹೋದರೆ ಈ ದೇವಸ್ಥಾನಕ್ಕೆ ಹೋಗೋದು, ಜಾತ್ರೆಗೆ ಹೋಗೋದು, ಮದುವೆಗೆ ಹೋಗೋದು ಇದೆ. ಕಾಲ ಯಾವುದಾದ್ರೇನು, ಪ್ರೀತಿ ಒಂದೇ. ಆದರೆ ತೋರಿಸ್ಕೊಳ್ಳೋ ರೀತಿ ಬದಲಾಗ್ಬೋದು. ಆ ಪ್ರೀತಿ ನಿಮ್ಮಲ್ಲಿ ಯಾವಾಗಲೂ ಹೇಗೆ ಇರಲಿ. ಸರಿ ಸರಿ, ಹೋಗ್ಬಾ, ದೇವ್ರು ಒಳ್ಳೇದು ಮಾಡಲಿ. ಬರ್ತೀನಿ. ಹಾಯ್ ಭಾವಂತಮ್ಮ. ವಾಟ್ ಹಾಯ್? ಇಷ್ಟೊತ್ತ ಬರೋದು? ಅದಕ್ಕೆ ತಂಗಿ ನಾನು ನೋಡ್ತಾ ಇದ್ದೀನಿ. ಹಾಂ, ಈ ನಡುವೆ ತುಂಬಾ ಕಾಯಿಸ್ತಾ ಇದ್ದೀರಾ. ಏನು ಕಾಯಿಸಿ ಮಜಾ ತಗೊಳ್ಳೋಣ ಅಂತನಾ? ಹಲೋ, ಸ್ವಲ್ಪ ಸಮಾಧಾನ ಇರಲಿ ಜೀವನದಲ್ಲಿ. ನನಗಿನ್ನ ಅಷ್ಟೊಂದು ಕೆಟ್ಟ ಬುದ್ಧಿ ಇಲ್ಲ ನಿಮ್ಮನ್ನ ವೇಟ್ ಮಾಡಿಸಿ ಖುಷಿ ಪಡೋವಷ್ಟು. ಅಷ್ಟಕ್ಕೂ ನಮ್ಮ ಜೀವನ ನಿಮ್ಮ ಥರನಾ? ನಿಮ್ಗಾದ್ರೆ ಹೇಳೋರು ಕೇಳೋರು ಯಾರೂ ಇರಲ್ಲ. ನಮ್ಗೆ ಹಾಗಲ್ಲಪ್ಪ. ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ ಅಂದರೆ 1000 ಪ್ರಶ್ನೆಗಳಿಗೆ ಫೇಸ್ ಮಾಡ್ಬೇಕು ನಾವು. ಎಲ್ಲಿಗೆ ಹೋಗ್ತಿದ್ಯಾ, ಯಾರ ಜೊತೆ ಹೋಗ್ತಾ ಇದೆಯಾ, ಲೈವ್ ಲೊಕೇಶನ್ ಕಳಿಸು, ಅದು ಇದು ಇಷ್ಟೆಲ್ಲ ಇರುತ್ತೆ. ಇಷ್ಟೆಲ್ಲ ಹೇಳಿ ಪರ್ಮಿಷನ್ ತಗೊಂಡ್ಮೇಲೂ ಮನೆಗೆ ರಿಟರ್ನ್ ಎಷ್ಟು ಗಂಟೆಗೆ ಇರ್ತೀಯಾ ಅನ್ನೋ ಗ್ಯಾರಂಟಿನೂ ಕೊಟ್ಟು ಬರ್ಬೇಕಾಗತ್ತೆ. ಕಾಲ ಬದಲಾಗಿದೆ, ಆದ್ರೆ ಹುಡುಗಿರ್ ವೇಷದಲ್ಲಿ ಕೆಲವೊಂದು ಹಾಗೆ ಇದೆ. ಬೇಸಿಕಲಿ ನಾವಿಬ್ರು ಮನುಷ್ಯರೇ, ಆದ್ರೆ ನಿಮ್ಗೆ ಒಂದು ರೂಲ್ಸು, ನಮಗೆ ಒಂದು ರೂಲ್ಸು, ಇಷ್ಟೆಲ್ಲ ಇದೆ. ರೀ, ಒಂದು ಸಣ್ಣ ಪ್ರಶ್ನೆ ಕೇಳಿದ್ರೆ ಇಷ್ಟುದ್ದ ಸ್ಪೀಚ್ ಕೊಡ್ತಿರಲ್ರಿ. ಇನ್ನೇನ್ ಮಾಡೋದು, ನಿಮ್ಗೆ ಅರ್ಥ ಮಾಡಿಸ್ಬೇಕಲ್ವಾ? ಪ್ರತಿ ಬಾರಿನೂ ನಾನು ನಿಮ್ಮನ್ನು ಮೀಟ್ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕಾಗತ್ತೆ ಗೊತ್ತಾ? ನಿಮ್ಗೇನು ಶರ್ಟು ಪ್ಯಾಂಟು ಹಾಕೊಂಡು ಸ್ಟೈಲ ಗಾಡಿ ಮೇಲೆ ಬಂದ್ಬಿಡ್ತೀರಾ. ಬಟ್ ನಮಗೆ ಹಾಗಲ್ಲ. ಮನೇಲಿ ಪರ್ಮಿಷನ್ ತಗೋಬೇಕು ಅಂದ್ರೆ 1000 ಸುಳ್ಳು ಹೇಳಬೇಕು, ಸುಳ್ಳು ಮೇಲೆ ಸುಳ್ಳು. ಮೊದಲು ನಾನು ಹಾಗೆಲ್ಲ ಇರ್ಲಿಲ್ಲ. ನೀವು ಸಹವಾಸ ಮಾಡಿದ್ಮೇಲೆ ಸುಳ್ಳು ಮೇಲೆ ಸುಳ್ಳು ಹೇಳೋದನ್ನ ಕಲ್ತು ಬಿಟ್ಟಿದ್ದೀನಿ. ಹೇಳು, ಪಂಡ್ರು ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದೀನಿ ನಾನು ಸುಳ್ಳು ಹೇಳೋದ್ರಲ್ಲಿ. ಅರೆ ಇಟ್ಸ್ ಓಕೆ ಕಣ್ರಿ. ನೋಡಿ, ಇದನ್ನೆಲ್ಲ ನೀವು ನಮಗೋಸ್ಕರ ಮಾಡ್ತಾ ಇದ್ದೀರಾ, ನಮ್ಮ ಲವ್ಗೋಸ್ಕರ ಮಾಡ್ತಾ ಇದ್ದೀರಾ. ಸೊ ಸುಳ್ಳು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ನೋಡಿ, ಸುಳ್ಳು ಹೇಳಿ ಒಬ್ರ ಲೈಫ್ನ ಹಾಳು ಮಾಡಬಾರ್ದು. ಬಟ್ ಅವಾಗವಾಗ ನಾವು ಸೇಫ್ ಆಗೋದಕ್ಕೆ ಒಂದು ಸಣ್ಣ ಸಣ್ಣ ಸುಳ್ಳು ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನೋಡಿ, ಸುಳ್ಳಲ್ಲೂ ಕ್ಯಾಟಗರಿಗಳಿರುತ್ತೆ. ಯಾವ ಕ್ಯಾಟಗರಿಯಲ್ಲಿ ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಹೀಗೆ ಏನೋ ಒಂದು ಹೇಳಿ ಬಾಯಿ ಮುಚ್ಚಿಸ್ಬಿಡ್ತೀರಲ್ವಾ? ಬಟ್ ಮೊದಲೆಲ್ಲ ಈ ಥರ ಸುಳ್ಳು ಹೇಳಿ ನಿಮ್ಮನ್ನು ಮೀಟ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರ್ತಾ ಇತ್ತು, ಏನೋ ಒಂಥರ ಥ್ರಿಲ್ ಇರ್ತಾ ಇತ್ತು. ಬಟ್ ಇವಾಗ ಭಯ ಆಗ್ತಾ ಇದೆ, ಯಾವಾಗ ಏನಾಗುತ್ತೋ ಅಂತ. ಸಾಲದಕ್ಕೆ ನಮ್ಮಮ್ಮ ಬೇರೆ ಎಲ್ಲ ಕಡೆನೂ ಹೇಳಿಟ್ಬಿಟ್ಟಿದ್ದಾರೆ, ಯಾರಾದರೂ ಗಂಡಿದ್ರೆ ಹೇಳಿ, ಯಾರಾದರೂ ಗಂಡಿದ್ರೆ ಹೇಳಿ ಅಂತ. ಯಾರು ಯಾವಾಗ ಹೊಸ ಸಂಬಂಧ ತಗೊಂಡು ಬಂದ್ಬಿಡ್ತಾರೋ ಗೊತ್ತಿಲ್ಲ. ಮತ್ತೆ ನಮ್ಮ ಪ್ರೀತಿಗೆ ಅದು ಏನು ಗಂಡಾಂತರ ಕಾದಿದೆಯೋ ಅದು ಗೊತ್ತಿಲ್ಲ. ನೆನ್ಸ್ಕೊಂಡ್ರೆ ಒಂದೊಂದ್ಸತಿ ಟೆನ್ಷನ್ ಆಗ್ಬಿಡತ್ತೆ. ಅದಕ್ಕೆ ತಂಗಿ ಟೆನ್ಷನ್ ಮಾಡ್ಕೋಬೇಡಿ ಕಣ್ರಿ. ನೋಡಿ, ನೀವು ಟೆನ್ಷನ್ ಮಾಡ್ಕೊಂಡಷ್ಟು ಟೆನ್ಷನ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಅದು ಕಮ್ಮಿ ಆಗೋದಿಲ್ಲ. ಅದಕ್ಕೆ ನಂತರ ಇದ್ಬಿಡಿ. ನೋಡಿ, ಕೂಲಾಗಿ ಅದೆಂಗೋ ಅದಕ್ಕೆ ಆ ದೇವ್ರ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ಬಿಟ್ರು, ಅದಕ್ಕೆ ಖುಷಿ ಪಡಿ. ನೋಡಿ, ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ.
ನಾನೇ ತಲೆ ಉಪಯೋಗಿಸಿ ಏನಾದರೂ ಒಂದು ಮಾಡ್ತೀನಿ. ಈಗ ಆದಷ್ಟು ಬೇಗ ಒಂದು ಸರಿಯಾದ ಸಮಯ ನೋಡಿಕೊಂಡು ನಮ್ಮ ವಿಚಾರನ ಮನೇಲಿ ಹೇಳ್ಬಿಡೋಣ. ಇದನ್ನು ಹೇಳದೆ ನಾವು ಮುಂದೆ ತಳ್ತಾ ಇದ್ರೆ ಬರೀ ಟೆನ್ಷನ್ ಆಗ್ತಾನೆ ಇರುತ್ತೆ. ಹೌದು, ನೀವು ಹೇಳ್ದಾಗೆ ಆದಷ್ಟು ಬೇಗ ನಮ್ಮ ವಿಷಯನ ಮನೆಯವ್ರಿಗೆ ಗೊತ್ತು ಮಾಡಲೇಬೇಕು. ನನಗಂತೂ ಈ ಟೆನ್ಷನಲ್ಲಿ ಎಲ್ಲಿ ನನ್ನ ಕೂದಲೆಲ್ಲ ಬೆಳ್ಳಗಾಗಿ ನನಗೆ ವಯಸ್ಸಾಗ್ಬಿಡುತ್ತೋ ಏನೋ ಅಂತ ಭಯ ಶುರುವಾಗ್ಬಿಟ್ಟಿದೆ. ಅದಕ್ಕೆ ತಂಗಿ ನೋಡಿ, ನಿಮ್ಮ ಕೂದಲೆಲ್ಲ ಬೆಳ್ಳಗಾಗಿ, ನಿಮ್ಮ ಹಲ್ಲೆಲ್ಲ ಉದ್ರೋಗಿ, ನೀವು ಹೊಸ ಹಲ್ ಸೆಟ್ ಕಟ್ಸ್ಕೊಂಡು ಹಣ್ಣು ಅಜ್ಜಿ ಥರ ಆದ್ರೂ ನಾನು ನಿಮ್ಮನ್ನ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ. ನೋಡಿ, ಈ ಹಾರ್ಟ್ ಇಂಪಾರ್ಟೆಂಟು, ಈ ಬ್ಯೂಟಿ ಚಾರ್ಮ್ ಇದೆಲ್ಲ ಲೈಕ್ ಸೆಕೆಂಡ್ರಿ. ಈ ಡೌಗೆಲ್ಲ ಏನು ಕಮ್ಮಿ ಇಲ್ಲ ಅಲ್ಲ, ಬರ್ರಿ ಇದೆ ಆಗೋಯ್ತು. ನಡೀರಿ ಹೋಗೋಣ. ಎಲ್ಗೆ? ನಮ್ಮ ಅಪ್ಪ ಹತ್ರ ಮಾತಾಡಕ್ಕೆ. ನಡೀರಿ. ಎಲ್ಗೆ ಅಂತ? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀನು? ನಾನು ಚೆನ್ನಾಗಿದ್ದೀನಿ. ಬಾ. ಹೇಳಿ ಯಾಕೆ ಕರ್ಸಿದ್ರಿ ಅಂತ. ಸುಮ್ಮನೆ ಅಂತೂ ನೀವು ಕರೆಯಲ್ಲ. ಏನಾದ್ರೂ ಒಂದು ಪ್ಲಾನ್ ಸರ್ಪ್ರೈಸ್ ಇರುತ್ತೆ, ಅದಕ್ಕೆ ಕರೆದಿದ್ದೀರಾ. ಹೇಳಿ ಪ್ಲೀಸ್, ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಏನಿಲ್ಲ ಭೂಮಿಕಾ, ನಾನು ಆನಂದ್ ಸೇರ್ಕೊಂಡು ಡುಮ್ಮಂಗೊಂದು ಪಾರ್ಟಿ ಕೊಡೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಅವನು ಇಲ್ಲಿಗೆ ಬರೋಕ್ಕೆ ಮುಂಚೆ ನಿನ್ನನ್ನು ಕರ್ಸ್ಕೊಂಡಿದ್ದು. ದಟ್ಸ್ ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲು ನಿಮ್ಗಳ ಜೊತೆ ಟೈಮ್ ಕಳಿಬೇಕು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಜಾಲಿ ಕಪಲ್ಸ್ ನೀವು, ನಿಮ್ಗಳ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದರೆ ಎಲ್ಲ ಕ್ರೆಡಿಟ್ಸು ಆನಂದ್ಗೆ ಸೇರಬೇಕು. ಯಾಕಂದರೆ ಮದುವೆ ಮುಂಚೆ ನಾನು ಸ್ವಲ್ಪ ಸೀರಿಯಸ್ ಟೈಪ್ ಇದ್ದೆ. ಮದುವೆ ಆದಮೇಲೆ ಅವ್ನು ಸವಾಸ ಮಾಡಿ ಅವನ ಥರನೇ ಆಗ್ಬಿಟ್ಟಿದ್ದೀನಿ. ಭೂಮಿಕಾ, ಪಾರ್ಟಿಯಲ್ಲಿ ಬರೀ ನಾವು 4 ಜನ ಇದ್ದರೆ ಅಷ್ಟು ಮಜಾ ಇರಲ್ಲ. ಇನ್ಯಾರಾದರೂ 2-3 ಜನ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಆನಂದೇ ಹೇಳಿದ್ದು. ಬಟ್ ಯಾರನ್ನ ಕರೆಯೋದು? ಹಾಂ, ಮಲ್ಲಿನ ಕರೆಯೋಣವಾ? ಅಯ್ಯೋ, ಇವತ್ತು ಬೆಳಗ್ಗೆನೇ ಅವಳು ಸುಸ್ತು ಅಂತಿದ್ಲು. ಪ್ರೆಗ್ನೆಂಟ್ ಅಲ್ವಾ, ಟ್ರಾವೆಲ್ ಮಾಡಿ ಬಂದರೆ ಇನ್ನೂ ಸುಸ್ತು ಹೋಗ್ಬಿಡುತ್ತೆ. ಅವಳು ಮನೆಯಲ್ಲೇ ರೆಸ್ಟ್ ಮಾಡಲಿ. ಮತ್ತೆ ಇನ್ಯಾರನ್ನ ಕರೆಯೋಣ? ಅಪ್ಪಿ ಮತ್ತೆ ಪಾರ್ಥ ಅವ್ರನ್ನ ಕರೆದ್ರೆ ಹೇಗೆ? ನಾನು ಹೇಳಿದ್ದೀನಂತ ಈಗೀಗ ಅವ್ರು ಜಾಸ್ತಿ ಮೀಟ್ ಮಾಡ್ತಿಲ್ಲ. ಸೊ ಅವ್ರನ್ನ ಇಲ್ಲಿ ಕರೆದ್ರೆ ಪಾಪ ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗಾಗುತ್ತೆ. ಅವ್ರನ್ನ ಕರೆಯೋದೇ ಒಳ್ಳೇದು. ಅಪ್ಪಿನ ಕರಿಬಹುದು. ಹೇ, ಸೂಪರ್ ಸೂಪರ್ ಐಡಿಯಾ. ಹಾ ಸರಿ, ನಮಗೆ ಅಪ್ಪಿ ಕಂಪನಿ ಸಿಕ್ಕಿದ್ಲು. ಆದ್ರೆ ಗೌತಮ್ ಅವ್ರಿಗೆ ಮತ್ತೆ ಆನಂದ್ ಅವ್ರಿಗೆ ಹೌದಲ್ವಾ? ಪಾರ್ಥ ಹಾ ಕರಿಬಹುದು, ಫೋನ್ ಮಾಡು ಅಲ್ವಾ? That's so funny. That is not funny, that is a reality. You're getting call. ಅಯ್ಯಯ್ಯೋ, ಅದಕ್ಕೆ ಬೇರೆ ಕಾಲ್ ಮಾಡ್ತಾ ಇದ್ದಾರೆ. ಇಲ್ಲೇ ಎಲ್ಲಾದರೂ ಸೈಡ್ ವಿಂಗಲ್ಲಿ ಇದ್ದಾರಾ? ನಮ್ಮನ್ನೇನಾದರೂ ಒಟ್ಟಿಗೆ ನೋಡ್ಬಿಟ್ರಾ? ಅಯ್ಯೋ, ಮೀಟ್ ಮಾಡಬೇಡ ಅಂತ ಬೇರೆ ಹೇಳಿದ್ರು. ಏನಪ್ಪ ಮಾಡೋದೀಗ ದೇವ್ರೆ, ನೀನೇ ಕಾಪಾಡಬೇಕು. ಭಾವಂತಮ್ಮ, ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಾ ಇದ್ದೀರಾ? ಯಾರು ಫೋನು? ನಿಮ್ಮ ಅಕ್ಕ, ಐ ಮೀನ್ ಅದಕ್ಕೆ. ಒಂದು ನಿಮಿಷ ರೀ, ಮಾತಾಡ್ಬಿಡಿ, ಓಕೆನಾ? ಹೇಳಿ ಅದಕ್ಕೆ. ಪಾರ್ಥ ಅವ್ರು ಎಲ್ಲಿದ್ದೀರಾ? ಅದಕ್ಕೆ ಅದು ನಾನು ಹೊರಗಡೆ ಬಂದಿದ್ದೀನಿ. ಅದಕ್ಕೆ ಜೊತೆಲಿ ಯಾರಾದರೂ ಇದ್ದಾರಾ? ಜೊತೆಲಿ ಯಾರೂ ಇಲ್ಲ. ಅದಕ್ಕೆ ನಾನು ಒಬ್ಬನೇ ಇದ್ದೀನಿ. ಓಕೆ, ಸೊ ನೀವು ಡೈರೆಕ್ಟ್ ಆಗಿ ಆನಂದ್ ಮತ್ತೆ ಅಪರ್ಣ ಅವ್ರ ಮನೆಗೆ ಬಂದ್ಬಿಡಿ. ಯಾಕದಕ್ಕೆ? ಅಪರ್ಣ ಮತ್ತೆ ಆನಂದ್ ಅವರು ಗೌತಮ್ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಇಟ್ಟಿದ್ದಾರೆ. ನೀವು ಬನ್ನಿ, ಚೆನ್ನಾಗಿರುತ್ತೆ. ನಮ್ಮೆಲ್ರಿಗೂ ಕಂಪನಿ ಸಿಗುತ್ತೆ. ಹಾಗೆ ನಾನು ಅಪ್ಪಿಗೂ ಫೋನ್ ಮಾಡಿ ಹೇಳ್ತೀನಿ. ಸರಿ ಅದಕ್ಕೆ. ಓಕೆ, ಸಿ ಯು ಸೂನ್ ದೆನ್. ಬಾಯ್. ಏನಂತೆ? ಅದು ಆನಂದ್ ಬ್ರೋ ಏನೋ ಪಾರ್ಟಿ ಅರೇಂಜ್ ಮಾಡ್ಕೊಂಡಿರಂತೆ. ಅದಕ್ಕೆ ಡೈರೆಕ್ಟಾಗಿ ಅಲ್ಲೇ ಬಂದ್ಬಿಡು ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಐ ಹ್ಯಾವ್ ಟು ಗೋ. ಪಾರ್ಟಿಗೆ ಒಬ್ರೆ, ನನ್ನ ಬಿಟ್ಟು? ಸರಿ, ಹೋಗಿ ಬನ್ನಿ. ಓಕೆ. ಅಕ್ಕ ನಮಗೂ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಅಪ್ಪಿ, ಎಲ್ಲಿದೆಯಾ? ಶೂಟಿಂಗಲ್ಲಿದೆಯಾ? ಇಲ್ಲ ಅಕ್ಕ, ಶೂಟಿಂಗ್ ಎಲ್ಲ ಏನೂ ಇಲ್ಲ, ಫ್ರೀ ಇದ್ದೀನಿ, ಹೇಳಿ. ಸೂಪರ್. ಹಾಗಾದ್ರೆ ಆನಂದ್ ಮತ್ತೆ ಅಪರ್ಣ ಅವ್ರ ಮನೆಗೆ ಬಂದ್ಬಿಡು. ಆನಂದ್ ಅವ್ರ ಮನೆಗ? ಅದು ಯಾಕೆ ಅಕ್ಕ? ಆನಂದ್ ಮತ್ತೆ ಅಪರ್ಣ ಅವರು ಗೌತಮ್ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಪ್ಲಾನ್ ಮಾಡಿದ್ದಾರೆ. ನಾನು ಇಲ್ಲೇ ಇದ್ದೀನಿ, ಪಾರ್ಥ ಅವ್ರು ಬರ್ತಿದ್ದಾರೆ. ಸೊ ನೀನು ಬಾ, ಚೆನ್ನಾಗಿರುತ್ತೆ. ಅವ್ರ ಮನೆಗೆ ನಾನು
ಸಂಕೋಚ ಪಡಬೇಡ. ಅವ್ರ ಬಗ್ಗೆ ನಿಂಗೆ ಗೊತ್ತೇ ಇದೆ ಅಲ್ವಾ, ಸಖತ್ ಜಾಲಿ ಕಪಲ್ಸು, ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಬಾ ನೀನು. ಆ, ಸರಿ ಅಕ್ಕ, ಆಯಿತು. ನೀನಿಷ್ಟು ಹೇಳಿದ್ಮೇಲೆ ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ, ಸಿ ಯು ದೆನ್, ಬಾಯ್. ಏನಂತೆ? ಅವಳು ಬರ್ತಿದ್ದಾಳೆ. ಪಾರ್ಟಿಗೆ ನೀವೊಬ್ಬರೇ ಹೋಗ್ತಾ ಇದ್ದೀರಲ್ಲ ಅಂತ ನಾನು ತುಂಬ ಫೀಲ್ ಮಾಡ್ಕೋತಾ ಇದ್ದೆ. ಕಡೆಗೆ ಅದು ಯಾವ ದೇವರು ತಥಾಸ್ತು ಹೇಳೋದ್ನೋ ಏನೋ, ಅಕ್ಕ ನನಗೂ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾಳೆ. ಏಯ್ ದಟ್ಸ್ ಸೋ ಕೂಲ್. ಯಾ. ಹಾಗಾದ್ರೆ ಇಬ್ರು ಇವತ್ತು ಒಟ್ಟಿಗೆ ಪಾರ್ಟಿ ಮಾಡ್ಬೋದು, ಫುಲ್ ಎಂಜಾಯ್ ಮಾಡ್ಬೋದು ಅನ್ನಿ. ಹಲೋ, ಸ್ವಲ್ಪ ಸಮಾಧಾನ. ಪಾರ್ಟಿನಲ್ಲಿ ನಾವಿಬ್ಬರೇ ಇರೋದಿಲ್ಲ, ಎಲ್ಲರೂ ಇರ್ತಾರೆ. ಸೊ ನೀವು ಸ್ವಲ್ಪ ಈ ಡಿಸ್ಟೆನ್ಸಿನ ಸ್ವಲ್ಪ ಮೇಂಟೈನ್ ಮಾಡಿ, ಓಕೆ? ಅಲ್ಲ, ಎಲ್ರು ಇದ್ದಾರೆ ಅಂದ್ರೆ ನಾವಿಬ್ರು ಒಟ್ಟಿಗೆ ಇರಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ನೋಡಿ, ಅಲ್ಲಿ ಇಲ್ಲಿ ಸ್ವಲ್ಪ ಗ್ಯಾಪ್ ಸಿಕ್ತಾಗ ನಾವು ರೊಮ್ಯಾಂಟಿಕ್ ಆಗಿ ಇರ್ಬೋದಲ್ಲ. ಹೌದಾ? ಯಾ. ಹಾಗಾದ್ರೆ ನಂಗೆ ಈ ಪಾರ್ಟಿ ಸಹವಾಸನೇ ಬೇಡ. ಅಕ್ಕಂಗೆ ಇವಾಗಲೇ ಫೋನ್ ಮಾಡಿ ನಂಗೆ ಬರೋಕ್ಕಾಗಲ್ಲ ಅಂತೀನಿ. ಹಲೋ ಹಲೋ ಹಲೋ, ಕೂಲ್ ಡೌನ್. ನಾನು ತಮಾಷೆ ಮಾಡಿದ್ ಕಣ್ರಿ, ನನಗೇನು ಸೆನ್ಸ್ ಇಲ್ವಾ? ಫೈನ್, ನೀವು ಹೇಳ್ದಾಗೆ ಫುಲ್ ಡೀಸೆಂಟಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ, ಓಕೆನಾ? ಪಕ್ಕ ಪಕ್ಕ. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಯಾ. ಆಮೇಲೆ ಪಾರ್ಥ ಅವರೇ, ಇನ್ನೊಂದು ವಿಷಯ. ಇಲ್ಲಿಂದ ಹೋಗ್ತಾ ಇಬ್ರು ಒಟ್ಟಿಗೆ ಬೈಕಲ್ಲೇ ಹೋಗೋಣ. ನನ್ನನ್ನು ಸ್ವಲ್ಪ ದೂರದಲ್ಲೇ ಡ್ರಾಪ್ ಮಾಡಿ, ನಾನು ಬೈ ವಾಕ್ ಬರ್ತೀನಿ. ಆಟೋದಲ್ಲಿ ಬಂದೆ ಅಂತ ಆಗುತ್ತೆ. ನಾವಿಬ್ರು ಒಟ್ಟಿಗೆ ಹೋದ್ರೆ ಅವ್ರಿಗೆಲ್ಲ ಡೌಟ್ ಬಂದ್ಬಿಡುತ್ತೆ, ಓಕೆನಾ? ಕರೆಕ್ಟ್ ಅದಕ್ಕೆ ತಂಗಿ, ನಾವಿಬ್ರು ಲವರ್ಸ್ ಅನ್ನೋ ವಿಷಯ ಯಾರಿಗೂ ಗೊತ್ತಾಗೋದೇ ಬೇಡ ಈಗ. ಲೆಟ್ಸ್ ಗೋ. ಯಾ, ವೆಲ್ ಗೋ. ಓಕೆ, ನಾನೀಗ ಅಡುಗೆ ಮಾಡಬೇಕು. ನಮ್ಮ ಡುಮ್ಮ ಸರ್ಗೆ ಏನೇನು ಇಷ್ಟ ಅಂತ ಹೇಳು, ಅದನ್ನೆಲ್ಲ ಲಿಸ್ಟ್ ಮಾಡಿ ಅಡುಗೆ ಮಾಡ್ತೀನಿ. ಅರೆ, ಅದ್ಯಾಕೆ ನಗ್ತಿದ್ಯಾ? ಅದರಲ್ಲೇನಿದೆ? ಇಲ್ಲ, ಏನೇನು ಇಷ್ಟ ಅಂತ ಲಿಸ್ಟ್ ಮಾಡು ಅಂದ್ರಲ್ಲ, ಅದಕ್ಕೆ ನಗು ಬಂದ್ಬಿಡ್ತು. ಅವ್ರಿಗೆ ಏನೇನು ಇಷ್ಟ ಅಂತ ಲಿಸ್ಟ್ ಮಾಡಕ್ಕೆ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಹನುಮಂತನ ಬಾಲ ಥರ ಉದ್ದ ಬೆಳಿತಾನೆ ಹೋಗುತ್ತೆ. ಅದ್ರ ಬದಲಾಗಿ ಏನು ಇಷ್ಟ ಇಲ್ಲ ಅದನ್ನ ಲಿಸ್ಟ್ ಮಾಡ್ತೀನಿ, ಅದನ್ನ ಬಿಟ್ಟು ಏನು ಬೇಕಾದರೂ ಮಾಡ್ಬೋದು. ತಿನ್ನೋ ಅಂಥದ್ದನ್ನೆಲ್ಲ ತಿಂತಾರೆ. ತಿನ್ನೋದು ಅನ್ನೋದು ಅವ್ರ ಫೇವ್ರೆಟ್ ಹಾಬಿ ಅಂದರೂ ತಪ್ಪಾಗಲ್ಲ. ಏನು ಮಾಡಿ ಹಾಕಿದ್ರು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಅನುಭವಿಸ್ ತಿಂತಾರೆ ಅವರು. ಅಪ್ಪಣ್ಣ ಅವರೇ, ಫಾರ್ ಎ ಚೇಂಜ್ ಇವತ್ತು ನಿಮ್ಮ ಮನೆಯಲ್ಲಿ ಅವ್ರಿಗೋಸ್ಕರ ನಾನು ಅಡುಗೆ ಮಾಡಲಾ? ಹೇ, ವೈ ನಾಟ್? ನಂದೇನೋ ಅಬ್ಜೆಕ್ಷನ್ ಇಲ್ಲಪ್ಪ. ಆದರೆ ಒಂದು ಪ್ರಾಬ್ಲಮ್ ಇದೆಯಲ್ಲ. ಏನು? ಡುಮ್ಮ ಸರ್ಗೆ ನಾನ್ ವೆಜ್ ಇಷ್ಟ ಅಂತ ನಾನು ನಾನ್ ವೆಜ್ಗೆ ಏನೇನು ಪ್ರಿಪೇರ್ ಮಾಡಬೇಕೋ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸರಿ, ಓಕೆ. ಹಾಗಾದರೆ ನಾನು ನಾನ್ ವೆಜ್ ಕುಕ್ ಮಾಡ್ತೀನಿ. ಏನು ಹೇಳ್ತಿದ್ಯಾ ಭೂಮಿಕಾ? ನೀನು ನಾನ್ ವೆಜ್ಜು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ, ನಾನು ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಾನು ನಾನ್ ವೆಜ್ ಕುಕ್ ಮಾಡ್ತೀನಿ. ಏನೊಂದು ಸ್ವಲ್ಪ ಸ್ಮೆಲ್ ಬರುತ್ತೆ, ಒಂಥರ ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ಅವ್ರಿಗೋಸ್ಕರ ಮಾಡ್ತೀನಿ. ಅಲ್ಲ, ನೀನು ನಾನು ಪ್ಯೂರ್ ವೆಜ್ ಆಗಿರ್ಬೋದು, ಆದರೆ ನಾನು ಯಾರನ್ನು ಇಷ್ಟಪಡ್ತೀನಿ, ಅವ್ರಿಗೇನು ಇಷ್ಟ ಆಗುತ್ತೆ ಅದನ್ನು ಮಾಡಿ ಹಾಕೋದ್ರೆ ನಂಗೆ ತುಂಬಾ ಖುಷಿ ಇದೆ. ಗೌತಮ್ ಅವರಂದರೆ ನಂಗೆ ತುಂಬ ಇಷ್ಟ. ಮತ್ತು ಅವ್ರು ಇಷ್ಟಪಡೋದನ್ನು ನನಗಿಷ್ಟ ಇಲ್ಲ ಅಂದರೆ ಹೇಗಾಗುತ್ತೆ? ಗೌತಮ್ ಅವರು ನನ್ನ ಚಾಯ್ಸ್ ಏನೇ ಇದ್ರೂ ಅದನ್ನು ಗೌರವಿಸ್ತಾರೆ. ಇದನ್ನು ಮಾಡು ಅದನ್ನು ಮಾಡು ಅಂತ ಯಾವತ್ತೂ ಬಲವಂತ ಮಾಡಲ್ಲ. ಹಾಗಿರ್ಬೇಕಾದ್ರೆ ನಾನು ಅವ್ರ ಥರ ಇರಬೇಕಲ್ವಾ? ಅದರಲ್ಲಿ ಏನಿದೆ? ನಾವು ಇಷ್ಟಪಡೋರ ಜೊತೆ ಪ್ರೀತಿಯಿಂದ ಖುಷಿಯಿಂದ ಇರೋದು ಇಂಪಾರ್ಟೆಂಟು ಅಲ್ವಾ? ಓ ಮೈ ಗಾಡ್, ಏನು ಭೂಮಿಕಾ ಇದೆಲ್ಲ? ಸೊಪ್ಪು ಸದೆಯಿಂದ ಮೊಟ್ಟೆ ಪ್ರಮೋಷನ್ ಆಗಿ ಈಗ ಮೊಟ್ಟೆಯಿಂದ ಅವ್ರ ಅಮ್ಮಂಗೆ, ಐ ಮೀನ್ ಕೋಳಿ ಪ್ರಮೋಷನ್ ಆಗಿದೆ. ನೋಡು, ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಪ್ರೀತಿ ಪೀಕ್ಗೆ ಹೋಗ್ತಾನೆ ಇದೆ. ಪ್ರೀತಿ ಅನ್ನೋದು ಎಷ್ಟೆಲ್ಲ ಚೇಂಜ್ ಮಾಡುತ್ತೆ ಅಲ್ವಾ? ನಿಜ. ಆದರೆ ಏನೇ ಮಾಡಿಸಿದ್ರು ಖುಷಿಯಿಂದ ಮಾಡೋ ಥರ ಮಾಡುತ್ತೆ. ನಾನು ಗೌತಮ್ ಅವ್ರಿಗೋಸ್ಕರ ಮಾಡ್ತಿದ್ದೀನಿ ಅಂದರೆ ನನಗೆ ಕೋಳಿನೂ ಗೆಡ್ಡೆಗೋಸ್ಕರ ಕಾಣುತ್ತೆ. ನಾನು ಅದನ್ನು ಹಾಗೆ ಅಂದ್ಕೊಂಡು ಮಾಡ್ತೀನಿ, ಆ ಪ್ರೊಸೆಸ್ನ ಎಂಜಾಯ್ ಮಾಡ್ತೀನಿ. ನನ್ಗೆ ಈಗಲೂ ಆಶ್ಚರ್ಯ ಆಗ್ತಿದೆ, ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ. ಎಲ್ಲ ಪ್ರೀತಿ ಮಹಿಮೆ. ಪ್ರೀತಿನೇ ಎಲ್ಲನೂ ಮಾಡಿಸೋದು. ಪ್ರೀತಿ ಏನೇನು ಮಾಡು ಅನ್ನುತ್ತೋ ಅದನ್ನು ಮಾಡ್ತಾ ಹೋಗಬೇಕು. ಜಾಸ್ತಿ ತಲೆ ಉಪಯೋಗಿಸ್ಬಾರ್ದು. ತಲೆ ಉಪಯೋಗಿಸಿದ್ರೆ ಲೈಫಲ್ಲಿ ಖುಷಿ ಕಮ್ಮಿ ಆಗುತ್ತೆ, ಹಾಗಂತ ನಾನು ನಂಬ್ತೀನಿ. ಇನ್ನೊಂದು ವಿಷಯ ಏನಂದರೆ, ಜನರಲ್ ಆಗಿ ಗಂಡು ಮಕ್ಳ ಪ್ರೀತಿ ಕಮಿಟ್ ಆಗೋ ತನಕ, ಆದರೆ ಹೆಣ್ಮಕ್ಳ ಪ್ರೀತಿ ಶುರು ಆಗುತ್ತೆ ಕಮಿಟ್ಮೆಂಟ್ ಆದಮೇಲೆ. ಅದು ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ, ಲೈಫ್ ಟೈಮ್ ಇರುತ್ತೆ. ಹೌದು, ಈ ಮಾತಿಗೆ ನಾನು ಹೊಟ್ಟಾಗ್ತೀನಿ. ಒಟ್ಟಿನಲ್ಲಿ ಕೋಳಿ ಹಣೆ ಬರದಲ್ಲಿ ನಿನ್ನ ಕೈಯಿಂದನೇ ಫ್ರೈ ಆಗಬೇಕು ಅಂತ ಬರ್ದಿತ್ತು ಅನ್ಸುತ್ತೆ.
ಹೋಳಿನೂ ಪ್ರೀತಿಯ ಸಂಕೇತ ಆಗ್ಬೋದು ಅಂತ ನಂಗೆ ಇವತ್ತೇ ಗೊತ್ತಾಗಿದ್ ನೋಡು. ಮತ್ತೆ ಇನ್ಯಾಕ್ ತಡ, ಶುರು ಹಚ್ಕೋ. ಹಾ, ನೋಡಿ, ನೀವು ಜ್ಯೋತಿಷ್ಯನ ಕರೆಸಿ ಸುಳ್ಳು ಜ್ಯೋತಿಷ್ಯ ಹೇಳಿಸಿದ್ದು ನನಗೆ ಗೊತ್ತು. ನೋಡಿ, ನಮ್ಮ ವಿಷಯದಲ್ಲಿ ಯಾರಾದರೂ ತಲೆ ಹಾಕಿದ್ರೆ, ನಮ್ಮನ್ನ ದೂರ ಮಾಡಕ್ ನೋಡಿದ್ರೆ ನಾನು ಸುಮ್ಮನಿರಲ್ಲ. ಅದು ಯಾರೇ ಆಗಿರ್, ಅವ್ರು ಹೇಗೆ ಉತ್ತರ ಕೊಡಬೇಕೋ ಹಾಗೆ ಕೊಡ್ತೀನಿ. ಸಿಸ್ಟರ್ ಸಿಸ್ಟರ್ ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡ್ಲಾ? ಅದೇನು ಅಂತ ಹೇಳು. ಸಿಸ್ಟರ್, ನೀನು ನಮ್ಮ ಪಾಳಯಕ್ಕೆ ಅಧಿನಾಯಕ ಇದ್ದ ಹಾಗೆ ರಣತಂತ್ರ ರೂಪಿಸಿ ನಮ್ಮನ್ನು ಮುನ್ನಡೆಸಬೇಕಾದವಳು ನೀನೇ. ಅಂಥದ್ರಲ್ಲಿ ನೀನೇ ಹಿಂಗೆ ಅಪ್ಸೆಟ್ ಆಗಿ ಕೂತ್ರೆ ಹೇಗೆ ಸಿಸ್ಟರ್? ನೀನು ಈ ಥರ ಅಂದ್ಬಿಟ್ರೆ ನಮಗೆ ದಿಕ್ಕೇ ತೋಚದಂಗೆ ಆಗ್ಬಿಡ್ತಲ್ಲ ಸಿಸ್ಟರ್. ಏನ್ ಮಾಡ್ಲಿ ಅಣ್ಣ, ನಾನು ಏನೇ ಪ್ಲಾನ್ ಮಾಡಿದ್ರು ಎಲ್ಲ ಫೇಲ್ ಆಗ್ತಾ ಇದೆ. ಹೀಗೆ ಆದ್ರೆ ಮುಂದೆ ಹೇಗೆ? ಸಿಸ್ಟರ್, ಇಷ್ಟೊಂದು ನೋವು, ನಿರಾಶೆ, ಹತಾಶೆ ಒಳ್ಳೇದಲ್ಲ ಸಿಸ್ಟರ್. ಒಂದೇ ಒಂದು ಸಲ ನೀನು ಎಲ್ಲಿಂದ ಬಂದೆ, ಹೇಗೆ ಈ ಮನೆಗೆ ಬಂದು ಸೇರ್ಕೊಂಡವಳು ಈ ಮನೇಲಿ ಹೆಂಗೆ ಹಂತ ಹಂತವಾಗಿ ಬೆಳೆದೆ, ಹಂಗೆ ಬೆಳಿಬೇಕಾದ್ರೆ ಎಷ್ಟು ತಂತ್ರ ಕುತಂತ್ರಗಳನ್ನು ಮಾಡಿದೆ ಅಂತ ಒಂದೇ ಒಂದು ಸರ್ತಿ ಯೋಚನೆ ಮಾಡು. ನೀನು ಸಾಮಾನ್ಯದವಳಲ್ಲ ಸಿಸ್ಟರ್, ಅಂತಿಂತ ಹೆಣ್ಣಲ್ಲ, ಪ್ರಚಂಡಳು, ಆಳೋದಕ್ಕೆಂತೆ ಹುಟ್ಟಿ ಬಂದವಳು ಸಿಸ್ಟರ್. ಅದಕ್ಕೋಸ್ಕರ ನೀನು ಏನೆಲ್ಲ ಮಾಡಿಲ್ಲ, ಎಂತೆಂಥ ಮುಖವಾಡಗಳನ್ನೆಲ್ಲ ಹಾಕಿಲ್ಲ. ಇವತ್ತಿಗೂ ಈ ಮನೆಯ ಪ್ರತಿಯೊಬ್ಬರು ನೀನು ಹಾಕ್ಕೊಂಡಿರೋ ಮುಖವಾಡನೆ ನಿನ್ನ ಅಸ್ಲಿ ಮುಖ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀನೇನು, ನಿನ್ನ ಅಸ್ಲಿ ಮುಖ ಏನು, ನಿನ್ನ ಹಿನ್ನೆಲೆ ಏನು, ನೀನು ಹೇಗೆ ಮುನ್ನೆಲೆಗೆ ಬಂದೆ ಅನ್ನೋದು ಬಹುಶಃ ನನ್ನೊಬ್ಬನ್ನ ಬಿಟ್ಟರೆ ಇಡೀ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಸಿಸ್ಟರ್. ಗೊತ್ತಾಗೋದು ಬೇಡ, ಯಾಕೆಂದರೆ ಆ ವಿವರಗಳು ಅಷ್ಟು ಭಯಂಕರವಾಗಿದೆ. ಇಂಥ ನೀನು ಆ ಭೂಮಿಕನ್ ಮುಂದೆ ಮಂಕ ಕೂತಿದ್ಯಲ್ಲ ಸಿಸ್ಟರ್. ಸೂರ್ಯನ್ಗೆ ಗ್ರಹಣ ಹಿಡಿಯಿತು ಅಂದ ಮಾತ್ರಕ್ಕೆ ಸೂರ್ಯ ಮುಳುಗೇ ಹೋಗ್ಬಿಟ್ಟ ಅಂತಲ್ಲ ಸಿಸ್ಟರ್. ಸೂರ್ಯ ಯಾವತ್ತಿದ್ರೂ ಸೂರ್ಯನೇ, ನೀನು ಹಾಗೆ ಸಿಸ್ಟರ್. ನಿನ್ನ ಮುಂದೆ ಆ ಜುಜುಬಿ ಭೂಮಿಕಾ ಯಾವ ಲೆಕ್ಕ ಸಿಸ್ಟರ್? ನೀನು ಕಾಲಲ್ಲಿ ತೋರಿಸಿದ್ದನ್ನ ಅವನು ತಲೆ ಮೇಲೆ ಹೊತ್ಕೊಂಡು ಮಾಡ್ಬೇಕಷ್ಟೇ, ಅಷ್ಟೇ ಲೆವೆಲ್ ಅವಳದು. ಅವಳು ಆ ಲೆವೆಲಲ್ಲೇ ಇರಲಿ ಅಂತ ತಾನೆ ಅವಳನ್ನ ಗೌತಮ್ಗೆ ತಂದು ಮದುವೆ ಮಾಡಿಸಿದ್ದು. ಆದರೆ ಏನಾಗ್ತಿದೆ ಅಂತ ನೀನು ನೋಡ್ತಾ ಇದೆಯಲ್ಲಣ್ಣ. ಅಯ್ಯೋ ಸಿಸ್ಟರ್, ನೀನೇ ಈ ಥರ ಕೈ ಚೆಲ್ಲಿ ಕೂತ್ರೆ ಹೇಗೆ? ಹಳೆಯದನ್ನೆಲ್ಲ ಒಂದು ಸ್ವಲ್ಪ ನೆನಪು ಮಾಡಕೋ, ಮತ್ತೆ ಹಳೆ ಫಾರ್ಮಿಗೆ ಬಾ ಸಿಸ್ಟರ್. ಆಗ ನಿನ್ನ ತಡೆಯೋರು ಯಾರೂ ಇರಲ್ಲ. ಯಾವುದಕ್ಕಾದ್ರೂ ಸಂಕಲ್ಪ ಮುಖ್ಯ. ನಾನು ಹಳೆ ರೀತಿ ಆಗ್ತೀನಿ ಅಂತ ಸಂಕಲ್ಪ ತೊಡು. ಸಂಕಲ್ಪ ಸಿದ್ಧಿರಸ್ತು ಅಂತ ನಾನು ನಿನ್ನ ಆಶೀರ್ವದಿಸಿ ಹಾರೈಸ್ತೀನಿ. ಉಳಿದದ್ದು ತಾನಾಗೇ ಆಗ್ತಾ ಹೋಗುತ್ತೆ ಸಿಸ್ಟರ್. ಏನಂದ? ಘಮ ಘಮ
ಘಮಾತ ವಾಸನೆ ಬರ್ತಾ ಇದಿಲ್ಲೋ? ಎಲ್ಲ ನಿನಗೋಸ್ಕರನೇ ಕಣ. ಹೌದಾ? ನಡಿ ನೋಡಮ್ಮ. ಅಮೇಝಿಂಗ್. ಓಹೋ, ಒಂದಕ್ಕಿನ್ನ ಒಂದು ಭಾಳ ಎಕ್ಸೈಟಿಂಗ್ ಆಗಿದೆ, ಟೆಂಪ್ಟ್ ಮಾಡ್ತಾ ಇದೆ. ಆಹಾ, ಇಷ್ಟು ನೀನೇ ಮಾಡಿದೆ ಅಪರ್ಣ? ವಾ, ನೀನು ಬಿಡು, ಸಿಕ್ಕಾಪಡೆ ಚೆನ್ನಾಗಿ ಮಾಡ್ತೀಯ ನಾನ್ ವೆಜ್ನ. ಮೈ ಗಾಡ್, ನಿನ್ನ ಕೈ ರುಚಿನೇ ಕೈ ರುಚಿ, ಯಾರು ಕೆಮ್ಮಂಗಿಲ್ಲ, ಅಷ್ಟು ಅದ್ಭುತವಾಗಿರುತ್ತೆ. ಡೋಂಟ್ ಮೈಂಡ್. ಯಾಕೆ? ಆನಂದ್, ಅದು ನಾನು ಮಾಡಿದ್ದಲ್ಲ, ಭೂಮಿಕಾ ಮಾಡಿದ್ದು. ಏ ಬೇಡ ಬೇಡ, ಕಣ್ಣಿಡಿತಾನ ನೋಡೋಣ. ಸೂಪರ್. ಯಾಕೆ ಇದನ್ನೆಲ್ಲ ಮಾಡಿದ್ಯಾ? ಅದು ಇಷ್ಟೊಂದು ಐಟಮ್ಸು, ಏನು ಸ್ಪೆಷಲು? ನೀವೆಲ್ಲ ಬರ್ತಿದ್ದೀರಾ ಅಂತ ಗೊತ್ತಾದಾಗ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ? ವಾವ್, ವೆರಿ ಗುಡ್. ಸರ್ಪ್ರೈಸ್ ಅಂದರೆ ಹಿಂಗಿರಬೇಕು. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಎಫರ್ಟ್. ಅಪರ್ಣ, ನೀನು ಮಾಡಿದ್ದು ಚಿಕನ್ ಐಟಮ್ಸ್ ತಿನ್ಬಿಟ್ರೆ ಆಮೇಲೆ ಇಡೀ ದಿವಸ ಬೇರೆ ಏನು ತಿನ್ನಬಾರ್ದು ಅನ್ಸುತ್ತೆ. ಯಾಕೆ ಗೊತ್ತಾ? ಬೇರೆ ಏನಾದ್ರು ತಿಂದರೆ ಇದರ ಟೇಸ್ಟು ಬಾಯಿಂದ ಮೈಂಡಿಂದ ಹೊಟ್ಟೋಗುತ್ತೆ ಅಂತ ಭಯ ನನಗೆ. ನಾನು ದಾರಿಲಿ ಬರ್ತಾ ಆನಂದ್ ಹೇಳ್ತಾ ಇದ್ದೆ, ನನಗೆ ಯಾಕೋ ಹೊಟ್ಟೆ ತುಂಬ್ದಂಗಿದೆ ಕಣೋ, ಏನೂ ತಿನ್ನೋಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಬಂದು ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಯಾರಿಗೂ ಏನು ಕೊಡದೆ ಒಬ್ಬನೇ ತಿಂದು ಮುಗಿಸ್ಬೋಣ ಅನ್ನಿಸ್ತದೆ ನನಗೆ. ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ. ನೀನು ತಿಂದ್ರಂತೂ ಸ್ವರ್ಗ ಎರಡು ತುದಿಲಿರುತ್ತೆ. ಮಾಡಿದ್ ನಾನು, ಹೊಗಳ್ತಿರೋದು ಅವ್ರನ್ನ. ಥ್ಯಾಂಕ್ಸ್ ಅಪರ್ಣ, ಯು ಮೇಡ್ ಮೈ ಡೇ. ಅವರಲ್ಲ, ನಾನು ಮೇಡ್ ಯೋರ್ ಡೇ ಮಾಡಿದ್ದು.